ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಟ್ರಿಪಲ್ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಆದಂಥ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಸ್ಯಾರಿಗಳಿಗೆ, ಮುಹೂರ್ತಮ್ ಸ್ಯಾರಿಗಳಿಗೆ ಇರ್ಬೋದು, ರಿಸೆಪ್ಷನ್ ಯಾವುದಾದ್ರೂ ಗ್ರ್ಯಾಂಡ್ ಸ್ಯಾರಿಗಳಿಗೆ ಮಾಡ್ಕೋಬೋದಾಗಿರುವಂಥ ಒಂದು ಗ್ರ್ಯಾಂಡ್ ಡಿಸೈನು. ನಾನಿವತ್ತು ಮಾಡಿರೋವಂಥದ್ದು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ. ಇದಕ್ಕೆ ನೀವು 1200ಇಂದ 1250ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಬನ್ನಿ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳನ್ನ ನೋಡ್ಕೊಳ್ಳೋಣ. ನೋಡಿ, ನಾನಿವಾಗ ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬ್ರೈಡಲ್ ಬೀಡು, ಬಿಗ್ ಸೈಜ್ದು ಬರುತ್ತಲ್ಲ ಬ್ರೈಡಲ್ ಬೀಡು, ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಜರಿ ದಾರ, ದೊಡ್ಡ ಕಣ್ಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಹಾಗೆಯೇ 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು ಮತ್ತು ಕತ್ರಿ, ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಸೊ ಇದು ಟೊಮೊಟೊ ರೆಡ್ ಆ್ಯಂಡ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ. ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿ, ಅಂದರೆ ಸ್ಯಾರಿ ಪೂರ್ತಿ ಜರಿ ವರ್ಕಲ್ಲಿ ತುಂಬ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿ ಆಗಿರೋದ್ರಿಂದ, ಸೊ ಗ್ರ್ಯಾಂಡ್ ಆಗಿರೋವಂಥ ಒಂದು ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಟ್ರಿಪಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀನಿ ಡಿಸೈನು. ಸೊ ಇದು ಬಂದು ನೋಡಿ, ನಾನಿವಾಗ ಫಸ್ಟು ಸ್ಯಾರಿ ಸೆರಗು ಬಂದು ಗ್ರೀನ್ ಕಲರ್ ಇದೆ. ಸೀರೆ ಸೆರಗುದು ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಮತ್ತು ನೋಡಿ, ಇವಾಗ ಇದ್ರ ಆಪೋಸಿಟ್ ಕಲರ್ ಅಂದರೆ ಟೊಮೊಟೊ ರೆಡ್ ಕಲರಿಂದ ನಾವು ಡಿಸೈನ್ನ ಶುರು ಮಾಡಬೇಕಾಗುತ್ತೆ. ಮೊದಲಿಗೆ ದಾರದ ತುದಿಗೆ ನಾನು ಯಾವುದೇ ರೀತಿಯಾದಂಥ ಗಂಟುಗಳನ್ನ ಹಾಕಿಟ್ಕೊಂಡಿಲ್ಲ. ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಸೀರೆ ಹಿಂಭಾಗಕ್ಕೆ, ಅಂದರೆ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಳ್ಳಿ. ಸೀರೆ ಹಿಂಭಾಗಕ್ಕೆ ದಾರನ ಈ ರೀತಿ ಇಟ್ಕೋಬೇಕು. ಆನಂತರ ಕ್ರೋಶಾ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಕೆಳಗಡೆಯಿಂದ ಪೂರ್ತಿ ಮೇಲಕ್ಕೆ ಎತ್ಕೊಬೇಕು. ದಾರದ ತುದಿ ಪೂರ್ತಿ ಮೇಲಕ್ಕೆ ಬರೋ ಥರ ತೊಗೊಂಡು ಆನಂತರ ಒಂದು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಮತ್ತು ನೀವು ತುಂಬ ಫೋರ್ಸಾಗಿ ಗಂಟು ಹಾಕಬೇಕಲ್ವಾ ಅಂತ ಟೈಟಾಗಿ, ಅಂದರೆ ತುಂಬ ಹೆವಿ ಟೈಟಾಗಿ ಎಳಿಯೋಕ್ಕೆ ಹೋಗಬೇಡಿ, ಕಟ್ಟಾಗಿಬಿಡುತ್ತೆ. ಸಿಲ್ಕ್ ಥ್ರೆಡ್ ಅಲ್ವಾ, ಅಷ್ಟು ಟೈಟಾಗಿ ಎಳಿಬಾರ್ದು, ಸಾಫ್ಟಾಗಿ ಹ್ಯಾಂಡ್ಲು ಮಾಡಬೇಕು. ನೋಡಿ, ಈಗ ಗಂಟು ಹಾಕ್ಕೊಂಡಿದ್ದಾಗಿದೆ. ಸೇಮ್ ಅಲ್ಲೇ ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಳೋಣ ಸೇಮ್ ಜಾಗ ಅಥವಾ ಅದ್ರ ಪಕ್ಕದಲ್ಲಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ 5 ಚೈನ್ಗಳನ್ನ ಹಾಕ್ಕೊಳ್ಳಿ. 5 ಚೈನ್ಗಳನ್ನ ಹಾಕಬೇಕು. ಇವಾಗ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ನಿಮಗೆ ಸ್ವಲ್ಪ ಸ್ಟಿಫ್ನೆಸ್ ಇರಲ್ಲ ಸಿಲ್ಕ್ ಸ್ಯಾರಿ ಅಷ್ಟು. ಸೊ ಹಾಗಾಗಿ ಆದಷ್ಟು ನೋಡಿ ಮಾಡ್ಕೋಬೇಕು, ರಿಂಕಲ್ಸ್ ಬರದಿರೋ ರೀತಿ, ಅಥವಾ 1 ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಮೈಸೂರು ಸಿಲ್ಕ್ ಸೀರೆಗೆ ಮಾಡುವಾಗ ಸ್ವಲ್ಪ ಜೋಪಾನವಾಗಿ ಹ್ಯಾಂಡ್ಲು ಮಾಡಬೇಕು. ಈಗ ಲಾಕ್ ಮಾಡಿದ್ದಾದಮೇಲೆ 3 ಚೈನ್ಸ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ಗಳನ್ನ ಹಾಕಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಕರೆಕ್ಟಾಗಿ ನೋಡಿಕೊಂಡು ಮಾಡಿ, ರಿಂಕಲ್ಸ್ ಬರದಿರೋ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀರೆ ಕೊನೆಯಲ್ಲಿ ಗುಡ್ಡೆ ಆದಂಗೆ ಆಗಿಬಿಡುತ್ತೆ. ಬೇಸ್ ಲೈನು ತುಂಬಾ ಇಂಪಾರ್ಟೆಂಟು, ಸೊ ನೋಡಿ ಮಾಡ್ಕೋಬೇಕು. ಬಟ್ ನಾನು ಒಂದೇ ಕಲರಲ್ಲಿ 3 ಸ್ಟೆಪ್ನ ಫಿನಿಷ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನ್ ಅಂತ ಹೇಳೋಕ್ಕಾಗಲ್ಲ. ಇದು ಇವಾಗ 3 ಸ್ಟೆಪ್ ಡಿಸೈನ್ನ ಒಂದೇ ಕಲರಿಂದ ಮಾಡ್ತಾ ಇರೋದು. ಇವಾಗ ದಾರ ಸ್ವಲ್ಪ ಮೇಲಕ್ಕೆ ಎತ್ತಿ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಬಿಗ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ಬಟ್ ಈ ರೀತಿ ಬ್ರೈಡಲ್ ಬೀಡನ್ನ ಯೂಸ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಸೊ ಹಾಗಾಗಿ ಆದಷ್ಟು ಚೆನ್ನಾಗಿರುವಂಥ ಗ್ರ್ಯಾಂಡ್ ಬೀಡು, ಬ್ರೈಡಲ್ ಬೀಡ್, ಈ ರೀತಿಯಾದಂಥ ಬೀಡ್ಗಳನ್ನ ಯೂಸ್ ಮಾಡಿ. ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೆ 3 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಇವಾಗ ಸೀರೆನ ಉಲ್ಟಾ ಮಾಡ್ಕೋಬೇಕು. ನೋಡಿ, ಇದಿಷ್ಟು ಮಾಡಿದ್ದಾದಮೇಲೆ ಸೀರೆನ ಉಲ್ಟಾ ಮಾಡ್ಕೋಬೇಕು. ಸೀರೆನ ಉಲ್ಟಾ ಮಾಡಿಕೊಂಡು ಇವಾಗ ನೋಡಿ, ನಾವು ಸೀರೆ ಬೀಡ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮಾಡಿದಾಗ ಬೀಡ್ ಹಿಂದೆ ಒಂದು ನಿಮಗೆ ಲೈನ್, ಥ್ರೆಡ್ ಲೈನ್ ಬಂದಿದೆ ಅಲ್ವಾ, ಸೊ ದಾರ ಕಾಣಿಸ್ತಾ ಇದೆಯಲ್ಲ, ಆ ದಾರಕ್ಕೆ ನಾವಿವಾಗ ಆರ್ಚ್ನ ಮಾಡಬೇಕಾಗುತ್ತೆ. ಡಬಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ, ಅಂದರೆ ನೀಡಲ್ ಮೇಲೆ 1 ಬಾರಿ ದಾರ ಸುತ್ತಕೊಳ್ಬೇಕು. ಆನಂತರ ಥ್ರೆಡ್ ಲೈನ್ ಒಳಗಡೆಯಿಂದ ನೀಡಲ್ನ ದಾರನ ಮೇಲಕ್ಕೆ ಎತ್ಕೊಳ್ಳಿ.
ಆಮೇಲೆ ನೀಡಲ್ ಮೇಲೆ ನಿಮಗೆ 3 ಎಳೆ ದಾರ ಇರುತ್ತೆ, 2 1 2 1 ಈ ರೀತಿ ಮಾಡಿಕೊಂಡ್ರೆ ಡಬಲ್ ಕ್ರೋಶೆಟ್ ಆಗುತ್ತೆ. ಸೊ ಹೊಸದಾಗಿ ಕಲಿತಾ ಇರೋರಿಗೆ, ಬಿಗಿನರ್ಸ್ಗಳಿಗೋಸ್ಕರ ಹೇಳ್ತಾ ಇರೋದು. ಈ ರೀತಿ ನಾವು ಕಂಬಗಳನ್ನ ಮಾಡ್ಕೊತಾ ಬರಬೇಕು. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡು ಬರಬೇಕು. ಅದು ಆರ್ಚ್ಗೆ ನಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಅಂತ ಮಾಡ್ಕೊಳ್ಳೋ ಹಾಗಿಲ್ಲ. ನೀವು ನೋಡಿ 15 ಅಥವಾ 16 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಕಂಬನ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಪಕ್ಕ 3 ಚೈನ್ ಗ್ಯಾಪ್ ಇತ್ತಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಿ, ಅದಾದಮೇಲೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ ಮತ್ತೆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ ಸೀರೆನ ಸೀದಾ ಮಾಡ್ಕೋಬೇಕು. ನೋಡಿ ಇವಾಗ ಉಲ್ಟಾ ಮಾಡ್ಕೊಳ್ಳೋಣ. ನೀವು 14 ಅಥವಾ 15 ಕಂಬಗಳನ್ನ ಮಾಡ್ಕೊಳ್ಳಿ. 14 ಕಂಬ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಉಲ್ಟಾ ಮಾಡ್ಕೊಂಡ್ಮೇಲೆ ಆ 3 ಚೈನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಆ ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ನೋಡಿ ನಾವು ಹಾಫ್ ಕಂಬ ಮಾತ್ರ ಮಾಡಬೇಕು, ಅಂದರೆ ಫುಲ್ ಮಾಡೋಂಗಿಲ್ಲ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದರೊಳಗಡೆಯಿಂದ ದಾರ ಎತ್ಕೊಂಡ್ಮೇಲೆ 2 ಒಂದು ಮಾಡಬೇಕು. ಮತ್ತು ಹಾಗೇ ನೀವು ದಾರಾನ ಹೋಲ್ಡ್ ಮಾಡ್ಕೊತಾ ಹೋಗಬೇಕು. ನೀಡಲ್ ಮೇಲೆ 5 ಎಳೆ ದಾರ ಬರೋವರೆಗೂ ಈ ರೀತಿ ಹೋಲ್ಡ್ ಮಾಡ್ಕೊತಾ ಹೋಗಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2 ಒಂದು ಮಾಡಬೇಕು ಅಷ್ಟೇ. ಪೂರ್ತಿ ಕಂಬ ಮಾಡೋಂಗಿಲ್ಲ, ಅರ್ಧ ಕಂಬ ಮಾಡಬೇಕು. ಬಟ್ ನೀಡಲ್ ಮೇಲೆ ಒಂದೊಂದು ಎಳೆಗಳು ಹಾಗೇ ಉಳ್ಕೋತಾ ಬರುತ್ತೆ. 5 ಎಳೆಗಳು ಉಳ್ಕೊಂಡ್ಮೇಲೆ ಅಲ್ಲಿ ಎಲ್ಲದನ್ನು ಒಂದು ಮಾಡಬೇಕು. ಒಂದು ಮಾಡಿ ಒಂದು ಲಾಕ್ ಮಾಡಿಬಿಡಬೇಕು. ಆವಾಗ ನಿಮಗೆ ಪಫ್ ಆಗುತ್ತೆ. ನೋಡಿ ಇವಾಗ ಸೇಮ್ ತೋರಿಸ್ತೀನಿ. ಈಗ 2 ಕಂಬನ ಗ್ಯಾಪ್ ಕೊಡಬೇಕು. ನೋಡಿ ಇವಾಗ 2 ಕಂಬ ನೀಟಾಗಿ ನೋಡ್ಕೊಳ್ಳಿ. ಜಾಸ್ತಿ 3 ಕಂಬ ಇಲ್ಲ, ಇಲ್ಲಿ 2 ಕಂಬದ ಮಧ್ಯಕ್ಕೆ 2 ಕಂಬ ಗ್ಯಾಪ್ ಕೊಟ್ಬಿಟ್ಟು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ನೀಟಾಗಿ ನೋಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ಕೋಬೇಕು. ಮೊದಲಿಗೆ ಆಲ್ರೆಡಿ ಒಂದೆಳೆ ದಾರ ಇರುತ್ತೆ ನಿಮಗೆ ನೀಡಲ್ ಮೇಲೆ. ಮತ್ತು ಇವಾಗ ನಾವು ಡಬಲ್ ಕ್ರೋಶೆಟ್ ಮಾಡೋಕೆ ಏನು ಮಾಡ್ತೀವಿ, ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ತೀವಿ, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ತೀವಿ. ಆವಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತಲ್ಲ, 2ನ್ನ ಒಂದು ಮಾಡಬೇಕು. ಮತ್ತು ಹಾಗೇ ಹೋಲ್ಡ್ ಮಾಡಬೇಕು. 2 ಎಳೆ ದಾರ ಉಳ್ಕೊಳ್ಳುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ, 2ನ್ನ ಮಾತ್ರ ಒಂದು ಮಾಡಬೇಕು. ಈಗ ನೀಡಲ್ ಮೇಲೆ 3 ಎಳೆ ದಾರ ಹಾಗೇ ಉಳ್ಕೊಂಡಿದೆ, ಹೋಲ್ಡ್ ಮಾಡಿ. ಮತ್ತೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ನ್ನ ಮಾತ್ರ ಒಂದು ಮಾಡಬೇಕು. ನೀಡಲ್ ಮೇಲೆ 4 ಎಳೆ ದಾರ ಆಯಿತು. ಮತ್ತು ಇವಾಗ ಲಾಸ್ಟ್ 2ನ್ನ ಒಂದು ಮಾಡಿ ನೀಡಲ್ ಮೇಲೆ 5 ಎಳೆ ದಾರ ಉಳ್ಕೋತು. ಇವಾಗ ಅದಷ್ಟನ್ನು ನಾವು ಒಂದು ಮಾಡಬೇಕು. ಅಂದರೆ ನೀಡಲ್ ಮೇಲೆ 5 ಎಳೆ ದಾರ ಉಳ್ಕೋಬೇಕು. 5 ಬಾರಿ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಅದಷ್ಟನ್ನು ಒಂದು ಮಾಡಬೇಕು. ಎಲ್ಲನೂ ಸೇರಿ ಒಂದು ಮಾಡಿಬಿಟ್ಟು ಈಗ ಲಾಕ್ ಮಾಡಬೇಕು. ಅಂದರೆ ತುಂಬ ನೀವು ಎಳೆದು ಎಲ್ಲ ಮಾಡಬಾರ್ದು. ಇದನ್ನು ಸಾಫ್ಟಾಗಿ ನಿಧಾನಕ್ಕೆ ಹ್ಯಾಂಡ್ಲು ಮಾಡಬೇಕು. ಲೂಸಾಗಿ ನೀಟಾಗಿ ಒಂದು ಅಂದಾಜಲ್ಲಿ ಹಾಕ್ಕೊಳ್ಬೇಕು ಪಫ್ನ. ನೀವು ಒಂದು ಹಾರ್ಚ್ ಮಾಡೋಷ್ಟರೊಳಗೆ ನಿಮಗೆ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ ಹೊಸ್ದಾಗಿ ಕಲಿತಾ ಇದ್ದರೆ. ಈ ರೀತಿ 2 ಕಂಬನ ಬಿಡಬೇಕು, ಮತ್ತೆ ಕಂಬನ ಮಾಡ್ಕೊತ ಈ ರೀತಿ ಮಾಡಿಕೊಂಡು ಬರಬೇಕು. 14 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗಾಗಿ ನನಗೆ 7 ಪಫ್ ಬಂದಿದೆ. ಸೊ ನೋಡಿ ಇವಾಗ ಲಾಸ್ಟಲ್ಲಿ ಒಂದು ಕಂಬನ ಮಾಡ್ಕೊಳ್ಳೋಣ. ಬೇಸ್ ಲೈನು ಮತ್ತು ಕಂಬದ ಮಧ್ಯದಲ್ಲಿ ಒಂದು ಕಂಬನ ಮಾಡಬೇಕು. ಡೈರೆಕ್ಟಾಗಿ ನೀವು ಸೀರೆಗೆ ಲಾಕ್ ಮಾಡೋಕ್ಕಾಗಲ್ಲ. ಈ ರೀತಿ ಒಂದು ಕಂಬನ ಮಾಡಿದಾಗ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಇವಾಗ ಮತ್ತೆ ಒಂದು ಬೇಸ್ ಲೈನ್ ಬೇಕು. ರೈಟ್ ಸೈಡಲ್ಲಿ ನಿಮಗೆ ಬೇಸ್ ಲೈನ್ ಇದೆಯಲ್ಲ, ಹಾಗಾಗಿ 3 ಚೈನ್ ಗ್ಯಾಪ್ದು ಲಾಕ್ ಇದೆಯಲ್ಲ, ಅದಕ್ಕೆ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಿದ್ರೆ ಬೇಸ್ ಲೈನ್ ರೆಡಿ ಆಗುತ್ತೆ. ನೋಡಿ ಈ ರೀತಿ ಆರ್ಚು ಫಿನಿಶ್ ಬರುತ್ತೆ. ಸೊ ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಒಂದು ಅಂದಾಜು 3 ಚೈನ್ ಗ್ಯಾಪ್ ಹಾಕಿದ್ರೆ ಎಷ್ಟಕ್ಕೆ ಬರುತ್ತೆ ಅನ್ನೋ ಒಂದು ಅಂದಾಜಲ್ಲೇ ಲಾಕ್ ಮಾಡಬೇಕು, ತುಂಬ ಗ್ಯಾಪ್ ಕೊಡಬಾರ್ದು. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದಮೇಲೆ 5 ಚೈನ್ಸ್ ಹಾಕಬೇಕು, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇಷ್ಟು ಒಂದು ಸ್ಟೆಪ್ಪಲ್ಲಿ ನಾನು 3 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿರೋ ಅಂಥದ್ದು. ಒಂದೇ ಸ್ಟೆಪ್ಪಲ್ಲಿ ನೀವು 3 ಸ್ಟೆಪ್ಪನ್ನು ಮಾಡ್ಕೊಂಡು ಬರ್ಬೋದು.
ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಪಫ್ ಮಾಡೋದೊಂದು ನೀವು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡ್ಕೊಂಡು ಬರ್ಬೋದು. 14 ಕಂಬ ಬರುತ್ತೆ. ಅದಾದಮೇಲೆ ಆ ಕಡೆಯಿಂದ 2 ಕಂಬ ಗ್ಯಾಪ್ ಕೊಟ್ಕೊಂಡು ಪಫ್ನ ಮಾಡ್ಕೊಂಡು ಬಂದಿರೋ ಅಂಥದ್ದು 7 ಪಫ್ಗಳು ಬರುತ್ತೆ ನಿಮಗೆ. ಸೊ ಇವಾಗ ಇದೇ ರೀತಿ ಸ್ಯಾರಿ ಪೂರ್ತಿ ಮಾಡ್ಕೊಂಡು ಬರಬೇಕು. ಸ್ಯಾರಿ ಪೂರ್ತಿ ನಾನು ಮಾಡಿದ್ದಾದಮೇಲೆ ಇವಾಗ ನೋಡಿ ತೋರಿಸ್ತೀನಿ. ಸ್ಯಾರಿ ಪೂರ್ತಿ ಮಾಡಿದ್ದಾಯಿತು, ಫಿನಿಶ್ ಆಗಿದೆ. ಈಗ ಲಾಸ್ಟ್ ಸ್ಟೆಪ್ 4th ಸ್ಟೆಪ್ಪನ್ನು ನಾನು ಗ್ರೀನ್ ಕಲರ್ ಥ್ರೆಡ್ಡಿಂದ, ಬಾಟಲ್ ಗ್ರೀನ್ ಕಲರ್ ಥ್ರೆಡ್ಡಿಂದ ಫಿನಿಶಿಂಗ್ ಮಾಡ್ತಾ ಇರೋ ಅಂಥದ್ದು. ಸೊ ದಾರಾನ ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಬೇಸ್ ಲೈನಲ್ಲಿ ಫಸ್ಟು ಗಂಟು ಹಾಕ್ಕೊಂಬಿಡೋಣ. ಅಥವಾ ನೀವು ಲಾಕ್ ಇದೆಯಲ್ಲ, ಈ ರೆಡ್ ಕಲರ್ದು ಲಾಕ್ ಹಾಕಿರ್ತೀವಲ್ಲ, ಆ ಲಾಕ್ ಮೇಲೆ ಇದನ್ನು ಥ್ರೆಡ್ನ ತಗೊಂಡು ಗಂಟು ಹಾಕ್ಕೊಳ್ಳಿ, ಹಾಗೂ ಕೂಡ ಮಾಡ್ಬೋದು. ನೋಡಿ ಈ ರೀತಿ ಗಂಟು ಹಾಕ್ಕೊಳ್ಬೇಕು. 1-2 ಗಂಟು ಹಾಕ್ಕೊಂಡು ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ 2 ಗಂಟು ಹಾಕ್ಕೊಂಡಿದ್ದಾಯಿತು. ಇವಾಗ ಒಂದು ಲಾಕ್ ಮಾಡಬೇಕು. ಈಗ ಲಾಕ್ ಇರುತ್ತಲ್ಲ, ಆ ರೆಡ್ ಕಲರ್ದು ಲಾಕ್ ಇದೆಯಲ್ಲ, ಅದೇ ಸೇಮ್ ಜಾಗದಲ್ಲಿ ಒಂದು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡ್ಕೊಂಡಿನೇ ಡಿಸೈನ್ ಶುರು ಮಾಡಬೇಕು. ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೊಳ್ಬೇಕು. 5 ಚೈನ್ಸ್ ಹಾಕಬೇಕು. ಮತ್ತು ನೀವು ರೆಡ್ ಕಲರ್ದು ಥ್ರೆಡ್ಡಲ್ಲಿ ನೀವು ಯಾವ ಒಂದು ಅಂದಾಜಲ್ಲಿ ಚೈನ್ಗಳನ್ನ ಹಾಕಿರ್ತೀರಲ್ಲ, ಆ ಅಂದಾಜಲ್ಲೇ ಕರೆಕ್ಟಾಗಿ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಬರಬೇಕು, ಆಯ್ತಲ್ಲ. ಈಗ ಆ 3 ಚೈನ್ ಗ್ಯಾಪ್ ಇದೆಯಲ್ಲ, ಅದರೊಳಗಡೆಗೆ ಒಂದು ಲಾಕ್ನ ಮಾಡ್ಕೋಬೇಕು. 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಬರಬೇಕು. ಈಗ ನಾವು ಆರ್ಚ್ ಮಾಡಬೇಕು. ಆ ಪಫ್ ನಿಮಗೆ ಏನು ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ನಿಮಗೆ ಮೇಲ್ಗಡೆ ಒಂದು ಲೈನು ಗ್ಯಾಪ್ ಬರುತ್ತೆ. ಆ ಒಂದು ಲೈನ್ ಗ್ಯಾಪ್ ಒಳಗಡೆಗೆ ಕಂಬಗಳನ್ನ ಮಾಡಬೇಕು. ಒಂದೊಂದು ಪಫಿಗೆ ಒಂದೊಂದು ಆರ್ಚ್ ಬರಬೇಕು. ಈಗ ಫಸ್ಟ್ನೇ ಪಫ್ದು ಮೇಲೆ ಒಂದು ನಿಮಗೆ ಮೇ ಬಿ ವಿಡಿಯೋದಲ್ಲಿ ಅದು ಕಾಣಿಸ್ತಿಲ್ಲ ಅನಿಸುತ್ತೆ, ಬಟ್ ನಿಮಗೆ ಡೈರೆಕ್ಟಾಗಿ ಅದು ಕಾಣಿಸುತ್ತೆ. ಆ ಮೇಲ್ಗಡೆ ಒಂದು ಲೈನ್ ಗ್ಯಾಪ್ ಬರುತ್ತೆ, ಬೇಸ್ ಲೈನ್ ಥರ ಅದನ್ನು ತಗೊಂಡು ಅಲ್ಲಿಗೆ ಡಬಲ್ ಕ್ರೋಶೆಟ್ ಕಂಬ. ಮತ್ತು ತುಂಬ ಎಳೆದು ದೊಡ್ಡದಾಗೆಲ್ಲ ಕಂಬಗಳನ್ನ ಮಾಡೋಕ್ಕೆ ಹೋಗಬೇಡಿ. ಪುಟ್ಟದಾಗಿ ಕಂಬಗಳನ್ನ ಮಾಡ್ಕೊಂಡು ಬರಬೇಕು. ಡಬಲ್ ಕ್ರೋಶೆಟ್ಟು ನೋಡಿ ಈ ರೀತಿ. ಆ ಪಫ್ ನೋಡಿ ಅಲ್ಲಿ ಹೋಲ್ಸ್ ಒಂದು ಕಂಬ ಮಾಡಿದ್ರೆ ನಿಮಗೆ ಹೋಲ್ ಥರ ಕಾಣಿಸ್ಬಿಡುತ್ತೆ. ಅದರೊಳಗಡೆಗೆ 6 ಕಂಬಗಳನ್ನ ಮಾಡ್ಕೋಬೇಕು. ಮೊದಲು 3 ಕಂಬನ ಮಾಡಿ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಆ್ಯಡ್ ಮಾಡಿ ಆನಂತರ ಮತ್ತೆ ಸೇಮ್ ಜಾಗದಲ್ಲಿ 3 ಕಂಬಗಳನ್ನ ಮಾಡ್ಕೊಳ್ಳೋಣ. ಅಂದರೆ ಟೋಟಲಾಗಿ 6 ಕಂಬಗಳು ಬರಬೇಕು ಒಂದು ಆರ್ಚ್ಗೆ. ಅಂದರೆ ಆ ಒಂದು ಪಫ್ ಮೇಲೆ ಆರ್ಚ್ ಮಾಡೋದಕ್ಕೆ 6 ಕಂಬಗಳು ಬರಬೇಕು. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅಂದ್ಕೊಳ್ತೀನಿ. ಸೊ ನೀಟಾಗಿ ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋನ ನೋಡಿ. ತುಂಬ ಈಸಿ ಇದೆ ಅಷ್ಟೇ, ತುಂಬ ವರ್ಕ್ ಇರ್ಬೋದು, ಬಟ್ ಈಸಿಯಾಗಿ ನಾವು ಬೇಗನೆ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇವಾಗ ಕಂಬಗಳನ್ನ ಮಾಡಿದ್ದಾದಮೇಲೆ ನಾವು ಪಫ್ 2 ಪಫಿಗೆ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ ನೋಡಿ, ಅದರೊಳಗಡೆಗೆ ಲಾಕ್ ಮಾಡಬೇಕು. ಡೈರೆಕ್ಟಾಗಿ ಲಾಕ್ ಮಾಡಬೇಕು, ಆವಾಗ ಆರ್ಚ್ ಫಿನಿಶ್ ಬರುತ್ತೆ. ನೆಕ್ಸ್ಟ್ ಪಫ್ದು ಮೇಲ್ಗಡೆ ತುದಿ ಹೋಲ್ ನೋಡಿ, ಫಸ್ಟ್ ಲೈನ್ ಏನಿರುತ್ತೆ ಆ ಹೋಲ್ಗೆ ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಡಬಲ್ ಕ್ರೋಶೆಟ್ಟು ಅಲ್ಲಿಗೆ ಡೈರೆಕ್ಟ್ ಲಾಕ್ ಬರುತ್ತೆ. ಅಂದರೆ ಆರ್ಚ್ ಬರಬೇಕಲ್ಲ ನಮಗೆ, ಆರ್ಚ್ಗಳು, ಅದಕ್ಕೋಸ್ಕರ ಡೈರೆಕ್ಟಾಗಿ ಲಾಕ್ ಮಾಡಬೇಕು. 2 ಪಫ್ಗಳ ಮಧ್ಯ ಸ್ಪೇಸಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡಿಬಿಟ್ಟು ಮತ್ತೆ ಆರ್ಚ್ನ ಕಂಟಿನ್ಯೂ ಮಾಡಬೇಕು. 3 ಕಂಬನ ಮಾಡ್ಕೋಬೇಕು. ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಅದೇ ಜಾಗದಲ್ಲಿ 3 ಕಂಬಗಳನ್ನ ಮಾಡಬೇಕು. ಸೇಮ್ ಜಾಗದಲ್ಲಿ ಬರಬೇಕು, ಆವಾಗನೇ ಆರ್ಚ್ ಥರ ತುಂಬ ನೀಟಾಗಿ ಫಿನಿಶ್ ಬರೋದು. ಸೇಮ್ ಜಾಗದಲ್ಲಿ ಮತ್ತೆ 3 ಕಂಬಗಳು. 3 ಕಂಬ ಆದಮೇಲೆ ಗೊತ್ತಾಗ್ತಿಲ್ಲ ಅಂದರೆ ಕ್ಲಿಯರಾಗಿ ನೋಡಿಕೊಂಡು ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು, ಹೆವಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಇವಾಗ ಆ ಪಫ್ ಮಧ್ಯ ಅಲ್ಲಿಗೆ ಲಾಕ್, ಡೈರೆಕ್ಟ್ ಲಾಕ್, ಹಾಫ್ ಕ್ರೋಶೆಟ್ ಅಂತ ಅಂದ್ಕೊಳ್ಳಿ. ಈಗ ಮತ್ತೆ ನೆಕ್ಸ್ಟು ಪಫ್ದು ಮೇಲ್ಗಡೆ ಹೋಲ್ ನೀಟಾಗಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ, ವಿಸಿಬಲ್ ಇದೆ ವಿಡಿಯೋದಲ್ಲಿ ಕೂಡ. ಸೊ ಬಟ್ ನೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಕಂಬನ ಮಾಡಬೇಕು. ಟೋಟಲಾಗಿ ನಮಗೆ 7 ಆರ್ಚ್ಗಳು ಬರುತ್ತೆ. 7 ಪಫಿಗೆ 7 ಆರ್ಚ್ಗಳು ಬರುತ್ತೆ.
ಆ ಪುಟ್ಟದಾಗಿ ಬೀಡ್ ಆ್ಯಡ್ ಮಾಡ್ತೀವಲ್ಲ ಅದು ತುಂಬ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೆವಿಯಾಗಿ. ಏಕೆಂದರೆ ತುಂಬ ಗ್ರ್ಯಾಂಡ್ ಸ್ಯಾರಿ ಇದೆ, ಹೆವಿ ಬೀಡ್ಸ್ಗಳನ್ನ ಯೂಸ್ ಮಾಡೋದು ಬೇಡ, ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ನಾನು ಕಡಿಮೆ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ಬೇಕು ಫಿನಿಶಿಂಗ್ ಕೂಡ. ಹೆಡ್ಜಲ್ಲಿ ಒಂದೊಂದು ಬೀಡ್ ಬಂದ್ರೇ ಅದು ಚೆನ್ನಾಗಿ ಕಾಣಿಸೋದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ, ಒಂದೊಂದು ಹಾರ್ಚ್ ಥರ 7 ಹಾರ್ಚ್ಗಳು ಫಿನಿಶ್ ಆಗಿರೋದು ನಿಮಗೆ ನೀಟಾಗಿ ವಿಸಿಬಲ್ ಆಗ್ತಾಯಿದೆ. ಈಗ ನೆಕ್ಸ್ಟ್ ನೋಡಿ 3 ಚೈನ್ ಗ್ಯಾಪ್ ಒಳಗಡೆಗೆ ಮೊದಲು ಲಾಕ್ ಮಾಡಿಬಿಟ್ಟು ಆಮೇಲೆ ಆ 3 ಚೈನ್ ಗ್ಯಾಪ್ದು ಲಾಕ್ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಲಾಕ್ ಮಾಡಿಕೊಂಡು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ, ಮತ್ತು ನೋಡಿ ಈ ರೀತಿ ನೀವು 5 ಚೈನ್ ಹಾಕುವಾಗ ನೋಡಿ ಈಗ ಅದು ಅಲ್ಲಿಗೆ ಟಚ್ ಆಗ್ತಾ ಇಲ್ಲ ಲಾಕ್ ಮೇಲೆ, ಆವಾಗ ಇನ್ನೊಂದು ಎಕ್ಸ್ಟ್ರಾ ಚೈನೇ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಹಂಗಂತ ಹೇಳಿಬಿಟ್ಟು ನೀವು 5 ಚೈನ್ ಗ್ಯಾಪ್ ಕೆಳಗಡೆ 5 ಚೈನ್ ಹಾಕಿದ್ದೀನಿ ಅಂತ ಹೇಳಿದು ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಆರ್ಚ್ ಲುಕ್ ಹೋಗುತ್ತೆ, ಸ್ಯಾರಿನಲ್ಲಿ ರಿಂಕಲ್ಸ್ ಬರುತ್ತೆ. ಒಂದು ಎಕ್ಸ್ಟ್ರಾ ಚೈನ್ ಹಾಕಿನೇ ಲಾಕ್ ಮೇಲೆ ಲಾಕ್ ಬರೋ ಥರ ಕರೆಕ್ಟಾಗಿ ಮಾಡಿ. ನೋಡಿ ಇದು ಫೈನಲ್ಲಾಗಿ ಫಿನಿಶ್ ಬಂದಿರೋ ಅಂಥದ್ದು. ಸೊ ಟ್ರಿಪಲ್ ಸ್ಟೆಪ್ಪಲ್ಲಿ ಹಾರ್ಚು ತುಂಬಾ ಚೆನ್ನಾಗಿ ಬಂದಿರುತ್ತೆ, ಟ್ರೈ ಮಾಡಿ ನೋಡಿ. ಅದರಲ್ಲೂ ಇದು ಕಲರ್ ಕಾಂಬಿನೇಷನ್ ಟೊಮೊಟೊ ರೆಡ್ಗೆ ಬಾಟಲ್ ಗ್ರೀನು ಸೂಪರಾಗಿ ಕಾಣಿಸ್ತಾ ಇತ್ತು, ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ನೋಡಿ ನಾನು ಒಂದಷ್ಟು ಆರ್ಚ್ಗಳನ್ನ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. 7 ಹಾರ್ಚ್ಗಳು ಪುಟ್ಟದಾಗಿ ಒಂಥರ ಲೀಫ್ ಥರ ಕಾಣಿಸ್ತಾ ಇತ್ತು, ಆ ಪಫ್ ಮೇಲೆ ಲೀಫ್ಗಳನ್ನ ಕೂರಿಸಿರೋ ಥರ ಅಷ್ಟು ಚೆನ್ನಾಗಿ ಬಂದಿದೆ. ಮಧ್ಯದಲ್ಲಿ ನಾವು 5 ಚೈನ್ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ. ಸೊ ಎಲ್ಲನೂ ಆದಮೇಲೆ ಫೈನಲ್ಲಾಗಿ ನೋಡಿ ಫ್ರಂಟ್ ವ್ಯೂವಿಂದ ಈ ರೀತಿ ಬರುತ್ತೆ ಆರ್ಚು, ತುಂಬ ನಿಮಗೆ ದೊಡ್ಡದಾಗಿ ಬರುತ್ತೆ ಆರ್ಚ್ಗಳು. ಸೊ ಒಂದು ಸೀರೆಗೆ ನಿಮಗೆ ಹಾರ್ಡ್ಲಿ ಒಂದು 13 ಆರ್ಚ್ಗಳು ಬರುತ್ತೆ ಅಷ್ಟೇ. ಏಕೆಂದರೆ ನಾವಿಲ್ಲಿ ಟ್ರಿಪಲ್ ಸ್ಟೆಪ್ಪಲ್ಲಿ ಮಾಡ್ತಾ ಇರೋದ್ರಿಂದ ಗ್ರ್ಯಾಂಡಾಗಿ ಬರುತ್ತೆ. ಇದಕ್ಕೆ ನೋಡಿ ನಾನು ಈ ರೀತಿ ಮಧ್ಯದಲ್ಲಿ ಒಂದು ಬೀಡ್ ಇಟ್ಬಿಟ್ಟು 187 ದಾರ ತಗೊಂಡು ಮಧ್ಯದಲ್ಲಿ ಒಂದು ಬೀಡ್ ಇಟ್ಟು ಆ ಆರ್ಚ್ ಲೆವೆಲಿಗೆ ಕುಚ್ಚುಗಳು ಬರಬೇಕಲ್ವ, ಅದಕ್ಕೋಸ್ಕರ ಒಂದು ಬೀಡಿಟ್ಟು ಹಾಕಿದ್ದೀನಿ. ಈ ರೀತಿ ಬೀಡಿಟ್ಟು ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಮತ್ತು ಕುಚ್ಚುಗಳು ಫೋಲ್ಡ್ ಆಗೋದಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗೆ ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.